ವೀಕ್ಷಕರ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಕೆಲವೊಮ್ಮೆ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇದ್ರೂ ಕೂಡ ಕೆಲವು ಸ್ಟಾಕ್ಸ್ ಮತ್ತೆ ತಮ್ಮ 4-5 ವರ್ಷದ ಹಳೆ ಪ್ರೈಸ್ ಲೆವೆಲ್ಗೆ ಹಿಂದಿರುಗ್ತವೆ. ಈ ರೀತಿಯ ಸಿನಾರಿಯೋ ನೀವು ತುಂಬ ಸತಿ ಗಮನಿಸಿರ್ತೀರಿ. ಸಾಮಾನ್ಯವಾಗಿ ಇದು ಯಾವಾಗ ಆಗುತ್ತೆ ಅಂದರೆ ವ್ಯಾಲ್ಯೂಯೇಷನ್ ಮಲ್ಟಿಪಲ್ಸ್ ತುಂಬ ಹೆಚ್ಚಾಗಿ ಹೋಗಿ ನಂತರ ಮತ್ತೆ ತಮ್ಮ ಹಿಸ್ಟಾರಿಕಲ್ ಮೀಡಿಯನ್ಗೆ ಕರೆಕ್ಟ್ ಆದಾಗ. ಈಗ ಇಲ್ಲಿ ಮೇನ್ ಕ್ವೆಶ್ಚನ್ ಏನು ಅಂದರೆ, ಮಾರ್ಕೆಟ್ನಲ್ಲಿ ಈಗ ನಮಗೆ ಸ್ಪಷ್ಟವಾಗಿ ಕಾಣದಂತಹ ಯಾವುದಾದ್ರೂ ರಿಸ್ಕ್ ಕಾಣಿಸ್ತಾ ಇದೆಯಾ ಅನ್ನೋದು, ಅಥವಾ ಇದು ನಿಜವಾಗಿಯೂ ಒಂದು ಮಿಸ್ಪ್ರೈಸಿಂಗ್ ಆಗಿದೆಯಾ ಮತ್ತು ಕಂಪನಿಯ ಪ್ರಾಫಿಟಬಿಲಿಟಿ ಮುಂದಿನ ಕೆಲವು ವರ್ಷಗಳಲ್ಲಿ ಸ್ಥಿರವಾಗಿ ಸುಧಾರಿಸಬಹುದಾ ಅನ್ನೋದು. ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೇರವಾಗಿ ವಿಡಿಯೋಗೆ ಹೋಗೋಣ ಬನ್ನಿ. ನಮ್ಮ ಮೊದಲ ಸ್ಟಾಕ್ KPIT ಟೆಕ್ನಾಲಜೀಸ್. ಈ ಕಂಪನಿ ಒಂದು ಇಂಡಿಯನ್ ಮಲ್ಟಿನ್ಯಾಷನಲ್ ಟೆಕ್ನಾಲಜಿ ಕಂಪನಿ ಆಗಿದ್ದು, ಇದು ಮುಖ್ಯವಾಗಿ ಆಟೋಮೇಟಿವ್ ಇಂಡಸ್ಟ್ರಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮತ್ತು R&D ಸರ್ವಿಸನ್ನು ಕೊಡುತ್ತೆ. ಇವರು ಆಟೋಮೇಕರ್ಸ್ಗೆ ಸಾಫ್ಟ್ವೇರ್ ಡಿಫೈನ್ಡ್ ವೆಹಿಕಲ್ಸ್, ಆಟೋನಮಸ್ ಡ್ರೈವಿಂಗ್, ಕನೆಕ್ಟೆಡ್ ವೆಹಿಕಲ್ಸ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಹಾಯ ಮಾಡ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇವತ್ತಿನ ಕಾರ್ಗಳು ಮೆಕ್ಯಾನಿಕಲ್ ಮೆಷಿನ್ಸ್ ಮಾತ್ರ ಅಲ್ಲ, ಇವು ನಿಧಾನವಾಗಿ ಸಾಫ್ಟ್ವೇರ್ ಡ್ರಿವನ್ ಪ್ಲ್ಯಾಟ್ಫಾರ್ಮ್ ಆಗಿ ಬೆಳೀತಾ ಇದ್ದಾವೆ. ಮತ್ತು ಈ ಟ್ರಾನ್ಸ್ಫಾರ್ಮೇಷನಲ್ಲಿ KPIT ಟೆಕ್ನಾಲಜೀಸ್ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಸ್ಟಾಕ್ ತನ್ನ ಜುಲೈ 2024 ಆಲ್ ಟೈಮ್ ಹೈನಿಂದ ಸುಮಾರು 58% ಡೌನ್ ಆಗಿದೆ. ಈಗ ಇದು ಸುಮಾರು 4 ವರ್ಷಗಳ ಹಿಂದೆ ಇದ್ದಂಥ ಪ್ರೈಸ್ ಲೆವೆಲ್ನ ಬಳಿ ಟ್ರೇಡ್ ಆಗ್ತಾ ಇದೆ. FY21 FY25 ಕಂಪನಿಯ ಸೇಲ್ಸ್ ಸುಮಾರು 2.9x ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಸುಮಾರು 4x ಹೆಚ್ಚಾಗಿದೆ. OPM ಬಂದು ಸುಮಾರು 15% 21%ಗೆ ಹೆಚ್ಚಾಗಿದೆ. ಇದರಿಂದ ಕಂಪನಿಗೆ ಆಪರೇಟಿಂಗ್ ಲೆವರೇಜ್ ಸಿಕ್ಕಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ನೆಟ್ ಪ್ರಾಫಿಟ್ 5.7x ಹೆಚ್ಚಾಗಿದೆ ಮತ್ತು ಪ್ರಾಫಿಟ್ ಮಾರ್ಜಿನ್ ಕೂಡ 7 to 14% ಹೆಚ್ಚಾಗಿದೆ. ವ್ಯಾಲ್ಯೂಯೇಷನ್ ದೃಷ್ಟಿಯಿಂದ ನೋಡೋದಾದರೆ ಈ ಸ್ಟಾಕ್ ಈಗ ಸುಮಾರು 28.5x P-ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಅನೇಕ ತನ್ನ ಪಿಯರ್ಸ್ ಮತ್ತು ಇಂಡಸ್ಟ್ರಿ ಮೀಡಿಯನ್ಗಿಂತ ಸ್ವಲ್ಪ ಹೆಚ್ಚಾಗಿದೆ. ಆದರೆ PG ರೇಷಿಯೋ ಸುಮಾರು 0.66 ಇದೆ. ಇದು ಕಂಪನಿಯಲ್ಲಿ ಹೈ ಗ್ರೋತ್ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಈ ಕಂಪನಿಯ ಬಿಸ್ನೆಸ್ನ ಬಗ್ಗೆ ಮಾತಾಡೋದಾದರೆ KPIT ಒಂದು ಗ್ಲೋಬಲ್ ಟೆಕ್ನಾಲಜಿ ಕಂಪನಿ ಆಗಿದ್ದು, ಇದು ಮುಖ್ಯವಾಗಿ ಆಟೋಮೇಟಿವ್ ಮತ್ತು ಮೊಬಿಲಿಟಿ ಕಂಪನೀಸ್ಗೆ ಸಾಫ್ಟ್ವೇರ್ ಸೊಲ್ಯೂಷನ್ ಅನ್ನು ಕೊಡುತ್ತೆ. ಕಂಪನಿಯ ಬಿಸ್ನೆಸ್ಸನ್ನು 3 ಪ್ರಮುಖ ಸೆಗ್ಮೆಂಟ್ಗಳಾಗಿ ಡಿವೈಡ್ ಮಾಡಲಾಗಿದೆ. ಅದರಲ್ಲಿ ದೊಡ್ಡ ಸೆಗ್ಮೆಂಟ್ ಅಂದರೆ ಫೀಚರ್ ಡೆವಲಪ್ಮೆಂಟ್ ಮತ್ತು ಇಂಟಿಗ್ರೇಷನ್. ಇದು ಸುಮಾರು 61% ರೆವಿನ್ಯೂವನ್ನು ಕೊಡುತ್ತೆ. ಇದರ ನಂತರ ಕ್ಲೌಡ್ ಬೇಸ್ಡ್ ಕನೆಕ್ಟೆಡ್ ಸರ್ವಿಸಸ್ ಇದೆ. ಇದು ಸುಮಾರು 22% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದ್ರ ಜೊತೆಗೆ ಮತ್ತೊಂದು ಸೆಗ್ಮೆಂಟ್ ಅಂತ ಹೇಳಿದ್ರೆ ಆರ್ಕಿಟೆಕ್ಚರ್ ಮತ್ತು ಮಿಡಲ್ ವೇರ್ ಕನ್ಸಲ್ಟಿಂಗ್. ಇದು ಸುಮಾರು 17% ರೆವಿನ್ಯೂವನ್ನು ಕೊಡುತ್ತೆ. Q3 FY26ನಲ್ಲಿ ಕಂಪನಿ ಸುಮಾರು $202 ಮಿಲಿಯನ್ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂಗಳ ಕಾಂಟ್ರಾಕ್ಟ್ಗಳನ್ನು ಪಡ್ಕೊಂಡಿತ್ತು. ಈ ಕಾಂಟ್ರಾಕ್ಟ್ಸ್ ಮುಖ್ಯವಾಗಿ ಯುರೋಪ್, US, ಚೈನಾ ಮುಂತಾದ ಪ್ರಮುಖ ಮಾರ್ಕೆಟ್ಗಳಿಂದ ಬಂದಿದೆ. ವರ್ಟಿಕಲ್ ಸ್ಪ್ಲಿಟ್ ನೋಡಿದ್ರೆ ಸುಮಾರು 80% ರೆವಿನ್ಯೂ ಪ್ಯಾಸೆಂಜರ್ ಕಾರ್ಸ್ನಿಂದ ಬರ್ತಾ ಇದೆ. ಉಳಿದ ಭಾಗ ಕಮರ್ಷಿಯಲ್ ವೆಹಿಕಲ್ಸ್ನಿಂದ ಬರ್ತಾ ಇದೆ. ಜಿಯೋಗ್ರಫಿಕಲಿ ನೋಡಿದ್ರೆ ಯುರೋಪ್ ಅತಿ ದೊಡ್ಡ ಕಾಂಟ್ರಿಬ್ಯೂಟರ್, ಅದಾದ ನಂತರ US ಬರುತ್ತೆ, ನಂತರದಲ್ಲಿ ಏಷ್ಯಾ ಬರುತ್ತೆ. ಈಗ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ನೋಡೋಣ. Q3 FY26ನಲ್ಲಿ ಕಂಪನಿಯ ರೆವಿನ್ಯೂ ಸುಮಾರು 9% ಹೆಚ್ಚಾಗಿದೆ. ಇದಕ್ಕೆ ಮುಖ್ಯ ಕಾರಣ ಯುರೋಪ್ ರೀಜನ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಆಫ್ ಹೈವೇ ಸೆಗ್ಮೆಂಟ್ಗಳು. ಕಂಪನಿ ಈಗ ನಿಧಾನವಾಗಿ ಸೊಲ್ಯೂಷನ್ಸ್ ಬೇಸ್ಡ್ ಮಾಡೆಲ್ನ ಕಡೆಗೆ ಸಾಗ್ತಾ ಇದೆ. ಇದರಿಂದಾಗಿ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ಗಳ ಶೇರ್ ಸುಮಾರು 59% 66%ಗೆ ಹೆಚ್ಚಾಗಿದೆ. ಹಾಗೆಯೇ ಪರ್ ಪರ್ಸನ್ ರೆವಿನ್ಯೂ ಕೂಡ ಉತ್ತಮವಾಗಿದೆ. ಆದರೆ ಆಪರೇಟಿಂಗ್ ಪ್ರಾಫಿಟ್ ಸ್ಥಿರವಾಗಿ ಉಳ್ಕೊಂಡಿದೆ. ಯಾಕೆ ಅಂದರೆ ಎಕ್ಸ್ಪೆನ್ಸಸ್ಗಳ ಹೆಚ್ಚಳ ಸೇಲ್ಸ್ಗಿಂತ ಹೆಚ್ಚಿದೆ. ಇದರ ಪರಿಣಾಮವಾಗಿ ಮಾರ್ಜಿನ್ ಸುಮಾರು 200 ಬೇಸಿಸ್ ಪಾಯಿಂಟ್ ಇಳಿಕೆ ಆಗಿದೆ. ಇದರ ಜೊತೆಗೆ ಅದರ್ ಇನ್ಕಮ್ ಕಮ್ಮಿ ಆಗಿರೋದ್ರಿಂದ ನೆಟ್ ಪ್ರಾಫಿಟ್ ಸುಮಾರು 29% ಇಳಿಕೆಯಾಗಿದೆ ಮತ್ತು ಮಾರ್ಜಿನ್ ಸುಮಾರು 442 ಬೇಸಿಸ್ ಪಾಯಿಂಟ್ ಕಮ್ಮಿ ಆಗಿದೆ. ಆದರೆ ಈ ಉಳಿಕೆ ಕಂಪನಿಯ ಆಪರೇಷನಲ್ ವೀಕ್ನೆಸ್ ಕಾರಣದಿಂದಾಗಿ ಆಗಿಲ್ಲ. ಹೊಸ ಲೇಬರ್ ಕೋಡ್ಸ್ ಕಾರಣದಿಂದ ಸುಮಾರು 46.9 ಕೋಟಿಯ ಒನ್ ಟೈಮ್ ಪೋಸ್ಟ್ ಟ್ಯಾಕ್ಸ್ ಇಂಪ್ಯಾಕ್ಟ್ ಬಂದಿದೆ. ಈಗ ಕಂಪನಿಯ ಗ್ರೋತ್ ಔಟ್ಲುಕ್ ಅನ್ನು ನೋಡೋಣ. ಮ್ಯಾನೇಜ್ಮೆಂಟ್ ಗೈಡೆನ್ಸ್ನ ಪ್ರಕಾರ Q4 FY26 ಈ ಫಿನಾನ್ಷಿಯಲ್ ಇಯರ್ಸ್ನಲ್ಲಿ ಅತಿ ಹೆಚ್ಚು ಗ್ರೋತ್ ಕ್ವಾರ್ಟರ್ ಆಗಲಿದೆ. ಹಾಗೆ FY27ನಲ್ಲಿ FY26ಗಿಂತಲೂ ಹೆಚ್ಚು ಗ್ರೋತ್ ಸಾಧಿಸೋದೇ ಕಂಪನಿಯ ಟಾರ್ಗೆಟ್. ಈಗ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ನೋಡೋಣ. ಬಾರೋವಿಂಗ್ಸ್ ಬಗ್ಗೆ ಮೊದಲು ಮಾತಾಡೋಣ. ಕಂಪನಿಯ ಬಾರೋವಿಂಗ್ ಸುಮಾರು 329 ಕೋಟಿ. FY24ನಿಂದ ಸೆಪ್ಟೆಂಬರ್ 2025 ವೇಳೆಗೆ ಸುಮಾರು 529 ಕೋಟಿಗೆ ಹೆಚ್ಚಾಗಿದೆ. ಈ ಹೆಚ್ಚಳ ಮುಖ್ಯವಾಗಿ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಮತ್ತು ಲೀಸ್ ಲಯಬಿಲಿಟೀಸ್ ಕಾರಣದಿಂದಾಗಿ ಬಂದಿದೆ. ಕ್ಯಾಶ್ ಫ್ಲೋ ಪರ್ಫಾರ್ಮೆನ್ಸನ್ನು ನೋಡೋದಾದರೆ ಕಂಪನಿಯ ಕ್ಯಾಶ್ ಫ್ಲೋ FY24 ಮತ್ತು FY25ನಲ್ಲಿ
ತುಂಬ ಬಲವಾಗಿತ್ತು. ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ CFO ಸುಮಾರು 1,002 ಕೋಟಿಯಿಂದ 1,390 ಕೋಟಿಗೆ ಹೆಚ್ಚಾಗಿದೆ. ಆದರೆ H1 FY26ನಲ್ಲಿ CFO ಸುಮಾರು 390 ಕೋಟಿ ಆಗಿದ್ದು, ಇಲ್ಲಿ ರಿಸೀವಬಲ್ಸ್ ಕಾರಣದಿಂದಾಗಿ ಸ್ವಲ್ಪ ಪ್ರೆಷರ್ ಕಾಣಿಸುತ್ತೆ. ಇನ್ನು CFO ಪ್ಯಾಡ್ ರೇಷಿಯೋ FY24 ಮತ್ತು FY25ನಲ್ಲಿ ಸುಮಾರು 1.7x ಇತ್ತು. ಆದರೆ H1 FY26ನಲ್ಲಿ ಇದು ಸುಮಾರು 1.1xಗೆ ಇಳಿಕೆಯಾಗಿದೆ. ಅಂದರೆ ಈ ಅವಧಿಯಲ್ಲಿ ಕ್ಯಾಶ್ ಕನ್ವರ್ಷನ್ ಸ್ವಲ್ಪ ನಿಧಾನವಾಗಿದೆ ಅನ್ನೋದು ಕಾಣಿಸುತ್ತೆ. ಇನ್ನು ರಿಸ್ಕ್ನ ಬಗ್ಗೆ ಮಾತಾಡೋದಾದರೆ Q3 FY26ನ ವೇಳೆಗೆ ಕಂಪನಿಯ ಟಾಪ್ 25 ಸ್ಟ್ರಾಟಜಿಕ್ ಕ್ಲೈಂಟ್ಸ್ ಒಟ್ಟಾಗಿ ಸುಮಾರು 88% ರೆವಿನ್ಯೂನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ FY25ನಲ್ಲಿ 2 ಕಸ್ಟಮರ್ಸ್ ಪ್ರತ್ಯೇಕವಾಗಿ ಕಂಪನಿಯ ಒಟ್ಟು ರೆವಿನ್ಯೂನಲ್ಲಿ 10%ಗಿಂತ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅಂದರೆ ಈ ಕ್ಲೈಂಟ್ಸ್ ತಮ್ಮ ಬಜೆಟ್ಸ್ ಕಮ್ಮಿ ಮಾಡಿದ್ರೆ ಅಥವಾ ಸ್ಟ್ರಾಟಜಿ ಬದಲಿಸಿದ್ರೆ ಅದು KPITನ ರೆವಿನ್ಯೂ ಮೇಲೆ ನೇರವಾಗಿ ಒಂದು ದೊಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಇದು ಈ ಕಂಪನಿಯ ರಿಸ್ಕ್ನ ಬಗ್ಗೆ. ಈಗ ನಮ್ಮ ಎರಡನೇ ಕಂಪನಿ ಒಲೆಕ್ಟ್ರಾ ಗ್ರೀನ್ ಟೆಕ್. ಈ ಸ್ಟಾಕ್ ತನ್ನ ಫೆಬ್ರವರಿ 2024ರ ಆಲ್ ಟೈಮ್ ಹೈನಿಂದ ಸುಮಾರು 54% ಡೌನ್ ಆಗಿದೆ. ಈಗ ಇದು ಸುಮಾರು 4 ವರ್ಷಗಳ ಹಿಂದೆ ಇದ್ದಂಥ ಪ್ರೈಸ್ ಲೆವೆಲ್ನ ಬಳಿ ಟ್ರೇಡ್ ಆಗ್ತಾ ಇದೆ. FY21ನಿಂದ FY25ನವರೆಗೆ ಕಂಪನಿಯ ಸೇಲ್ಸ್ ಸುಮಾರು 6.4x ಹೆಚ್ಚಾಗಿದೆ. ಈ ಅವಧಿಯಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಸುಮಾರು 13.1x ಹೆಚ್ಚಾಗಿದೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ OPM ಸುಮಾರು 7%ನಿಂದ 15%ಗೆ ಹೆಚ್ಚಾಗಿದೆ. ಇದು ಕಂಪನಿಯ ಎಫಿಷಿಯನ್ಸಿ ಸುಧಾರಿಸ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಇದರ ಜೊತೆಗೆ ನೆಟ್ ಪ್ರಾಫಿಟ್ ಸುಮಾರು 17.4x ಹೆಚ್ಚಾಗಿದೆ ಮತ್ತು ನೆಟ್ ಪ್ರಾಫಿಟ್ ಮಾರ್ಜಿನ್ ಸುಮಾರು 2.8%ನಿಂದ 7.7%ಗೆ ಹೆಚ್ಚಾಗಿದೆ. ಅಂದರೆ ಕಂಪನಿಯ ಪ್ರಾಫಿಟಬಿಲಿಟಿ ಕ್ರಮೇಣವಾಗಿ ಬಲವಾಗ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದೆ ಅಂತ ತೋರಿಸುತ್ತೆ. ಇನ್ನು ವ್ಯಾಲ್ಯೂಯೇಷನ್ ಬಗ್ಗೆ ನೋಡೋದಾದರೆ ಒಲೆಕ್ಟ್ರಾ ಈಗ ಸುಮಾರು 58.5x P-ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಹೆಚ್ಚಿನ PS ಮತ್ತು ಮೀಡಿಯನ್ ವ್ಯಾಲ್ಯೂಯೇಷನ್ಗೆ ಹೋಲಿಸಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಆದರೆ PG ರೇಷಿಯೋ ಸುಮಾರು 1 ಇದೆ. ಇದು ಕಂಪನಿಯ ಸ್ಟ್ರಾಂಗ್ ಗ್ರೋತ್ ಪೊಟೆನ್ಷಿಯಲನ್ನು ಸೂಚಿಸ್ತಾ ಇದೆ. ಇನ್ನು ಬಿಸ್ನೆಸ್ನ ಬಗ್ಗೆ ಮಾತಾಡೋದಾದರೆ ಒಲೆಕ್ಟ್ರಾ ಮುಖ್ಯವಾಗಿ ಈ 3 ಪ್ರಾಡಕ್ಟ್ಗಳನ್ನು ತಯಾರು ಮಾಡುತ್ತೆ. ಕಾಂಪೋಸೈಟ್ ಪಾಲಿಮರ್ ಇನ್ಸುಲೇಟರ್, ಎಲೆಕ್ಟ್ರಿಕ್ ಬಸ್ಸಸ್ ಮತ್ತು ಎಲೆಕ್ಟ್ರಿಕ್ ಟ್ರಕ್ಸ್. ಮೊದಲದು ಎಲೆಕ್ಟ್ರಿಕ್ ಬಸ್ ಸೆಗ್ಮೆಂಟ್. ಎಲೆಕ್ಟ್ರಿಕ್ ಬಸ್ ಸೆಗ್ಮೆಂಟ್ನಲ್ಲಿ ಕಂಪನಿ ಭಾರತದ ನಂಬರ್ 1 ಪೊಸಿಷನ್. ಇಲ್ಲಿ ಸುಮಾರು 29% ಮಾರ್ಕೆಟ್ ಶೇರ್ ಹೊಂದಿದೆ. ಎಲೆಕ್ಟ್ರಾದ EV ಪೋರ್ಟ್ಫೋಲಿಯೋ ಬಹಳ ಡೈವರ್ಸಿಫೈಡ್ ಆಗಿದ್ದು, ಇದು ಇಂಟ್ರಾಸಿಟಿ ಮತ್ತು ಇಂಟರ್ಸಿಟಿ ಟ್ರಾನ್ಸ್ಪೋರ್ಟೇಷನ್ ಎರಡನ್ನೂ ಕೂಡ ಸರ್ವ್ ಮಾಡುತ್ತೆ. ಕಂಪನಿಯ ಹಲವು ಬಸ್ ಮಾಡೆಲ್ಸ್ಗಳನ್ನು ನೀಡ್ತಾ ಇದೆ. ಅವುಗಳ ರೇಂಜ್ ಸುಮಾರು 150 ಕಿಲೋಮೀಟರ್ನಿಂದ 350 ಕಿಲೋಮೀಟರ್ವರೆಗಿದೆ. ಇದರ ಜೊತೆಗೆ 2022ರಲ್ಲಿ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಾಗಿ ಸುಮಾರು 350 ಕಿಲೋಮೀಟರ್ ರೇಂಜ್ ಇರುವಂಥ ಟಿಪ್ಪರನ್ನು ಕೂಡ ಲಾಂಚ್ ಮಾಡಿದೆ. ಇನ್ನು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡೋದಾದರೆ Q3 FY26ನಲ್ಲಿ ಕಂಪನಿಯ ರೆವಿನ್ಯೂ ಸುಮಾರು 29% ಹೆಚ್ಚಾಗಿದೆ. ಇದು ಮುಖ್ಯವಾಗಿ ಸ್ಟ್ರಾಂಗ್ ವಾಲ್ಯೂಮ್ಸ್ ಕಾರಣದಿಂದಾಗಿ ಬಂದಿದೆ. EV ಡೆಲಿವರೀಸ್ ಸುಮಾರು 37% ಇಯರ್ ಆನ್ ಇಯರ್ ಹೆಚ್ಚಾಗಿ 385 ಯೂನಿಟ್ಸ್ಗೆ ತಲುಪಿದೆ. ಇದರ ನಡುವೆ ಇನ್ಸುಲೇಟರ್ ಡಿವಿಷನ್ ಕೂಡ ಸುಮಾರು 90% ಗ್ರೋತನ್ನು ತೋರಿಸಿದೆ. ಯಾಕೆಂದರೆ ಎಕ್ಸ್ಪೋರ್ಟ್ ಆರ್ಡರ್ಸ್ ಬಹಳ ಸ್ಟ್ರಾಂಗ್ ಆಗಿತ್ತು. ಆದರೆ ಎಕ್ಸ್ಪೆನ್ಸಸ್ಗಳು ಸೇಲ್ಸ್ಗಿಂತ ಹೆಚ್ಚು ವೇಗವಾಗಿ ಹೆಚ್ಚಾಗಿದೆ. ಮುಖ್ಯವಾಗಿ ಮೆಟೀರಿಯಲ್ ಕಾಸ್ಟ್ ಹೆಚ್ಚಾದ ಕಾರಣದಿಂದಾಗಿ ಈ ಚೇಂಜ್ ಆಗಿದೆ. ಆಪರೇಟಿಂಗ್ ಪ್ರಾಫಿಟ್ ಸುಮಾರು 18% ಹೆಚ್ಚಾಗಿದೆ. ಮಾರ್ಜಿನ್ ಸುಮಾರು 100 ಬೇಸಿಸ್ ಪಾಯಿಂಟ್ಸ್ ಇಳಿಕೆ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಪ್ರಾಡಕ್ಟ್ ಮಿಕ್ಸ್ ಮತ್ತು ಹೈಯರ್ ಫಿಕ್ಸ್ಡ್ ಕಾಸ್ಟ್. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಸುಮಾರು 82% ಹೆಚ್ಚಾಗಿದೆ. ಡಿಪ್ರಿಸಿಯೇಷನ್ ಸುಮಾರು 44% ಹೆಚ್ಚಾಗಿದೆ. ಆದ್ದರಿಂದ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ನಲ್ಲಿ ಫ್ಲಾಟ್ ಆಗಿದೆ ಮತ್ತು ನೆಟ್ ಮಾರ್ಜಿನ್ನಲ್ಲಿ ಇಳಿಕೆ ಕಂಡು ಬಂದಿದೆ. ಈಗ ಗ್ರೋತ್ ಔಟ್ಲುಕ್ ಅನ್ನು ನೋಡೋಣ. ಮ್ಯಾನೇಜ್ಮೆಂಟ್ ಗೈಡೆನ್ಸ್ನ ಪ್ರಕಾರ FY26ನಲ್ಲಿ ಕಂಪನಿ ಸುಮಾರು 1500ರಿಂದ 2000 ವೆಹಿಕಲ್ ಡೆಲಿವರ್ ಮಾಡುವಂಥ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ. ಇದರ ಜೊತೆಗೆ ಮುಂದಿನ 2 ವರ್ಷಗಳಲ್ಲಿ ಸುಮಾರು 300ರಿಂದ 350 ಕೋಟಿ R&D ಮತ್ತು ನ್ಯೂ ಪ್ರಾಡಕ್ಟ್ಸ್ನ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಯೋಜನೆ ಹಾಕ್ಕೊಂಡಿದೆ. ಇದು ಭವಿಷ್ಯದ ಗ್ರೋತ್ಗೆ, ಫ್ಯೂಚರ್ ಗ್ರೋತ್ಗೆ ತುಂಬಾ ಸಹಾಯ ಮಾಡುತ್ತೆ. ಮೊದಲು ಕೆಪಾಸಿಟಿಯ ಬಗ್ಗೆ ಮ್ಯಾನೇಜ್ಮೆಂಟ್ ಏನು ಹೇಳ್ತಿದೆ ಅದನ್ನು ಕೇಳೋಣ. ಈಗ ಬ್ಯಾಲೆನ್ಸ್ ಶೀಟ್ನ ಬಗ್ಗೆ ನೋಡೋದಾದರೆ ಮಾರ್ಚ್ 2024ರ ವೇಳೆಗೆ ಕಂಪನಿಯ ಟೋಟಲ್ ಬಾರೋಯಿಂಗ್ ಸುಮಾರು 121 ಕೋಟಿ ಇತ್ತು. ಆದರೆ ಸೆಪ್ಟೆಂಬರ್ 2025ರ ವೇಳೆಗೆ ಇದು ಸುಮಾರು 366 ಕೋಟಿಗೆ ಹೆಚ್ಚಾಗಿದೆ. ಈ ಹೆಚ್ಚಳಕ್ಕೆ ಮೇನ್ ರೀಸನ್ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಮತ್ತು ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಎರಡರಲ್ಲೂ ಕೂಡ ಏರಿಕೆ ಆಗಿದೆ. ಕ್ಯಾಶ್ ಫ್ಲೋನ ನೋಡೋದಾದರೆ FY24ನಲ್ಲಿ ಕಂಪನಿಯ CFO ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ ಸುಮಾರು 143 ಕೋಟಿ ಇತ್ತು. ಅದೇ FY25ನಲ್ಲಿ ಇದು ಸುಮಾರು 141 ಕೋಟಿಗೆ ಸ್ಥಿರವಾಗಿತ್ತು. ಆದರೆ H1 FY26ನಲ್ಲಿ CFO ನೆಗೆಟಿವ್ ಆಗಿ ಸುಮಾರು 30.97 ಕೋಟಿಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಇನ್ವೆಂಟರಿ ಲೆವೆಲ್ಸ್ ಹೆಚ್ಚಾಗಿರೋದು. ಇನ್ನು CFO ಪ್ಯಾಟ್ ರೇಷಿಯೋ ಬಂದು FY24ನಲ್ಲಿ ಸುಮಾರು 1.81x ಇತ್ತು. ಅದೇ FY25ನಲ್ಲಿ ಸುಮಾರು 1.01x. ಅದೇ H1 FY26ನಲ್ಲಿ ನೆಗೆಟಿವ್ ಆಗಿದೆ. ಇದು ಕಂಪನಿಯ ಕ್ಯಾಶ್ ಕನ್ವರ್ಷನ್ನ ಮೇಲೆ ಪ್ರೆಷರ್ ಇರುವುದನ್ನು ಸೂಚಿಸ್ತಾ ಇದೆ. ಆದರೆ ಮ್ಯಾನೇಜ್ಮೆಂಟ್ನ ಪ್ರಕಾರ ಇನ್ವೆಂಟ್ರಿ ಆಪ್ಟಿಮೈಸೇಷನ್ ನಡೀತಾ ಇದೆ.
ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಸೈಕಲನ್ನು ಸುಮಾರು 2 ತಿಂಗಳ ಮಟ್ಟಕ್ಕೆ ಸ್ಟೆಬಿಲೈಸ್ ಮಾಡುವಂಥ ಟಾರ್ಗೆಟನ್ನು ಇಟ್ಕೊಂಡಿದೆ. ಇನ್ನು ರಿಸ್ಕ್ನ ಬಗ್ಗೆ ಮಾತಾಡೋದಾದರೆ ಒಲೆಕ್ಟ್ರಾ ಕಂಪ್ನಿಯ EV ಬಸ್ಸಸ್ ಬಹುಪಾಲು ಗ್ರೂಪ್ ಎಂಟಿಟೀಸ್ನ ಮೇಲೆ ಅವಲಂಬಿತವಾಗಿದೆ. ಈ ಎಂಟಿಟೀಸ್ಗಳಲ್ಲಿ ಕಂಪ್ನಿ ಸುಮಾರು 26% ಅಥವಾ ಅದಕ್ಕಿಂತ ಹೆಚ್ಚು ಸ್ಟೇಕನ್ನು ಹೊಂದಿದೆ. ಇಲ್ಲಿ ಗಮನಿಸಬೇಕಾದಂಥ ಮುಖ್ಯ ವಿಷಯ ಏನು ಅಂದರೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಸೈಜ್ ಕಂಪ್ನಿಯ ಆನ್ಯುವಲ್ ಟರ್ನ್ ಓವರ್ಗಿಂತ ಹೆಚ್ಚಳ ಆಗಿದೆ. ಕೆಲವು ಸಂದರ್ಭಗಳಲ್ಲಿ ಇದು 452%, 205% ಮತ್ತು 121% ಮಟ್ಟಕ್ಕೂ ಕೂಡ ತಲುಪಿದೆ. ಇದರಿಂದಾಗಿ ಕಂಪ್ನಿಯ ರೆವಿನ್ಯೂನ ದೊಡ್ಡ ಭಾಗ ಅಸೋಸಿಯೇಟ್ ಎಂಟಿಟೀಸ್ನಿಂದ ಬರ್ತಾ ಇದೆ ಅನ್ನೋದು ಸ್ಪಷ್ಟ. ಈ ರೀತಿಯ ರಿಲೇಟೆಡ್ ಪಾರ್ಟಿ ಎಕ್ಸ್ಪೋಜರ್ ಇದ್ದರೆ ಅದು ಒಂದು ಕಾರ್ಪೊರೇಟ್ ಗವರ್ನೆನ್ಸ್ ರಿಸ್ಕ್ ಆಗಬಹುದು. ಆದ್ದರಿಂದ ಇನ್ವೆಸ್ಟರ್ಸ್ ಈ ವಿಷಯವನ್ನು ಹತ್ತಿರದಿಂದ ಕ್ಲೋಸ್ಲಿ ಮಾನಿಟರ್ ಮಾಡೋದು ತುಂಬ ಮುಖ್ಯ. ಈಗ ನಮ್ಮ ಮೂರನೇ ಕಂಪನಿ ಬಗ್ಗೆ ನೋಡೋಣ, ಇನ್ಫೋ ಎಡ್ಜ್ ಲಿಮಿಟೆಡ್. ಹೌದು, ಇದೇ ಕಂಪನಿ ಝೊಮ್ಯಾಟೋನಲ್ಲಿ ಸುಮಾರು 12.4% ಸ್ಟೇಕನ್ನು ಹೊಂದಿದೆ. ಈ ಸ್ಟಾಕ್ ತನ್ನ ಜನವರಿ 2025 ಆಲ್ ಟೈಮ್ ಹೈನಿಂದ ಸುಮಾರು 40% ಡೌನ್ ಆಗಿದೆ. ಮತ್ತೀಗ ಇದು ಸುಮಾರು 5 ವರ್ಷಗಳ ಹಿಂದೆ ಇದ್ದಂಥ ಪ್ರೈಸ್ ಲೆವೆಲ್ಸ್ನ ಬಳಿ ಟ್ರೇಡ್ ಆಗ್ತಾ ಇದೆ. ಆದರೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚಿತ್ರ ಸ್ವಲ್ಪ ಬೇರೆ ರೀತಿಯಲ್ಲಿದೆ. ಅಂದರೆ FY21 FY25 ಕಂಪ್ನಿಯ ಸೇಲ್ಸ್ ಸುಮಾರು 2.5 ಪಟ್ಟು ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಸುಮಾರು 11.8 ಪಟ್ಟು ಏರಿಕೆಯಾಗಿದೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಕೂಡ 7% ಸುಮಾರು 31% ಮಟ್ಟಕ್ಕೆ ವಿಸ್ತರಿಸಿದ್ದು ಇದು ಕಂಪನಿಯ ಮಾರ್ಜಿನ್ ಸ್ಟ್ರೆಂತನ್ನು ತೋರಿಸ್ತಾ ಇದೆ. ನೆಟ್ ಪ್ರಾಫಿಟ್ ಈ ಅವಧಿಯಲ್ಲಿ ಸ್ವಲ್ಪ ವಾಲಟೈಲ್ ಆಗಿದ್ರೂ ಕೂಡ FY25 ವೇಳೆಗೆ ಮತ್ತೆ ರಿಕವರಿ ಆಗಿದೆ. ಆ ವೇಳೆಗೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಸುಮಾರು 46% ತಲುಪಿದ್ದು ಕಂಪನಿಯ ಪ್ರಾಫಿಟಬಿಲಿಟಿ ಸುಧಾರಿಸ್ತಾ ಇರೋದನ್ನು ಇದು ಸೂಚಿಸ್ತಾ ಇದೆ. ಇನ್ನು ಬಿಸ್ನೆಸ್ ದೃಷ್ಟಿಯಿಂದ ನೋಡೋದಾದರೆ ಇನ್ಫೋ ಎಡ್ಜ್ ಒಂದು ಲೀಡಿಂಗ್ ಕನ್ಸ್ಯೂಮರ್ ಇಂಟರ್ನೆಟ್ ಕಂಪನಿ ಆಗಿದ್ದು ರಿಕ್ರೂಟ್ಮೆಂಟ್, ರಿಯಲ್ ಎಸ್ಟೇಟ್, ಎಜುಕೇಷನ್ ಮತ್ತು ಮ್ಯಾಚ್ ಮೇಕಿಂಗ್ ಅನ್ನುವಂಥ 4 ಪ್ರಮುಖ ಸೆಗ್ಮೆಂಟ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ತನ್ನ ಕೋರ್ ಬಿಸ್ನೆಸಸ್ ಜೊತೆಗೆ ಕಂಪನಿ FY25 ವೇಳೆಗೆ 110ಕ್ಕೂ ಹೆಚ್ಚು ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ ಕೂಡ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ಝೊಮ್ಯಾಟೊ ಆಗಿರ್ಬೋದು, PB ಫಿನ್ಟೆಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸೇರಿಕೊಂಡಿದೆ. ಈ ಕಂಪನಿಯ ರೆವಿನ್ಯೂನಲ್ಲಿ ರಿಕ್ರೂಟ್ಮೆಂಟ್ ಸೆಗ್ಮೆಂಟ್ ಅತಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅದರ ಪ್ರಮುಖ ಪ್ಲಾಟ್ಫಾರ್ಮ್ ಆಗಿರುವಂಥ Naukri.com ಭಾರತದಲ್ಲಿನ ಅತಿ ದೊಡ್ಡ ಜಾಬ್ ಮಾರ್ಕೆಟ್ ಪ್ಲೇಸ್ ಆಗಿದ್ದು Q3 FY26 ವೇಳೆಗೆ ಸುಮಾರು 75%ಗಿಂತ ಹೆಚ್ಚು ಟ್ರಾಫಿಕ್ ಶೇರ್ ಅನ್ನು ಹೊಂದಿದೆ. ಇದೇ ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ನಲ್ಲಿ ಕಂಪನಿಯ ಪ್ಲಾಟ್ಫಾರ್ಮ್ 99 acres ಕೂಡ ಆನ್ಲೈನ್ ಪ್ರಾಪರ್ಟಿ ಕ್ಲಾಸಿಫೈಡ್ ಸ್ಪೇಸ್ನಲ್ಲಿ ಒಂದು ಸ್ಟ್ರಾಂಗ್ ಪ್ಲೇಯರ್ ಆಗಿದೆ. ಇತ್ತೀಚಿನ ಕ್ವಾರ್ಟರ್ಗಳಲ್ಲಿ ವಿಶೇಷವಾಗಿ Q3 FY26 ವೇಳೆಗೆ ಇದು ಸುಮಾರು 50% ಟ್ರಾಫಿಕ್ ಟೈಮ್ನ ಶೇರ್ ಮೇಂಟೈನ್ ಮಾಡ್ತಾ ಇದೆ. ಇದು ಪ್ಲಾಟ್ಫಾರ್ಮ್ನ ಸ್ಟ್ರಾಂಗ್ ಯೂಸರ್ ಎಂಗೇಜ್ಮೆಂಟನ್ನು ತೋರಿಸ್ತಾ ಇದೆ. ಇನ್ನು ಎಜುಕೇಷನ್ ವರ್ಟಿಕಲ್ನಲ್ಲಿ ಕಂಪನಿಯ ಪ್ಲಾಟ್ಫಾರ್ಮ್ ಶಿಕ್ಷಾ ಒಂದು ಲೀಡಿಂಗ್ ಪ್ಲಾಟ್ಫಾರ್ಮ್ ಆಗಿದ್ದು ಇದು ಮುಖ್ಯವಾಗಿ ಹೈಯರ್ ಎಜುಕೇಷನ್ ಡಿಸ್ಕವರಿ ಸೆಗ್ಮೆಂಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತೊಂದು ಪ್ರಮುಖ ಸೆಗ್ಮೆಂಟ್ ಆಗಿರುವಂಥ ಮ್ಯಾಚ್ ಮೇಕಿಂಗ್ ವಿಭಾಗದಲ್ಲಿ ಕಂಪನಿಯ ಪ್ಲಾಟ್ಫಾರ್ಮ್ ಜೀವನ್ ಸಾಥಿ ಭಾರತದಲ್ಲೇ ಟಾಪ್ 3 ಪ್ಲಾಟ್ಫಾರ್ಮ್ಗಳಲ್ಲಿ ಇದು ಒಂದು. ವಿಶೇಷವಾಗಿ ಹಿಂದಿ ಸ್ಪೀಕಿಂಗ್ ಮಾರ್ಕೆಟ್ನಲ್ಲಿ Q3 FY26 ವೇಳೆಗೆ ಇದು ಸುಮಾರು 45% ಪ್ರೊಫೈಲ್ ಶೇರನ್ನು ಹೊಂದಿದ್ದು ಮಾರ್ಕೆಟ್ ಲೀಡರ್ ಆಗಿದೆ. ಈಗ ರೆವಿನ್ಯೂ ಮಿಕ್ಸನ್ನು ನೋಡೋದಾದರೆ Q3 FY26 ಕಂಪನಿಯ ರೆವಿನ್ಯೂನಲ್ಲಿ ರಿಕ್ರೂಟ್ಮೆಂಟ್ ಸೊಲ್ಯೂಷನ್ಸ್ ಅತಿ ದೊಡ್ಡ ಪಾತ್ರ ವಹಿಸಿದೆ. ಒಟ್ಟು ರೆವಿನ್ಯೂನಲ್ಲಿ ಸುಮಾರು 72% ಕಾಂಟ್ರಿಬ್ಯೂಷನ್ ಇದೇ ಸೆಗ್ಮೆಂಟಿಂದ ಬಂದಿದೆ. ಇನ್ನು ಕ್ವಾರ್ಟರ್ಲಿ ರಿಸಲ್ಟನ್ನು ನೋಡೋದಾದರೆ Q3 FY26 ಕಂಪನಿಯ ರೆವಿನ್ಯೂ ಸುಮಾರು 13% ಇಯರ್ ಆನ್ ಇಯರ್ ಹೆಚ್ಚಾಗಿದೆ. ಈ ಗ್ರೋತ್ ಮುಖ್ಯವಾಗಿ ಕೋರ್ ಸೆಗ್ಮೆಂಟಿಂದ ಬಂದಿದೆ. ಇನ್ನು ರಿಕ್ರೂಟ್ಮೆಂಟ್ ಸೆಗ್ಮೆಂಟ್ ಮತ್ತು 99 acres ಎರಡೂ ಕೂಡ ಸುಮಾರು 14% ಇಯರ್ ಆನ್ ಇಯರ್ ಗ್ರೋತನ್ನು ತೋರಿಸಿದೆ. ಇನ್ನು ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ನಲ್ಲಿ ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಈ ರೀಸೇಲ್ ಮತ್ತು ರೆಂಟಲ್ ವಿಭಾಗ ತುಂಬ ಸ್ಟ್ರಾಂಗ್ ಆಗಿ ಮುಂದುವರೆದಿದೆ. ಇದರಿಂದಾಗಿ ಬ್ರೋಕರ್ ಲಿಸ್ಟಿಂಗ್ಸ್ ಸುಮಾರು 41% ಇಯರ್ ಆನ್ ಇಯರ್ ಹೆಚ್ಚಾಗಿದೆ. ಆದರೆ ಎಕ್ಸ್ಪೆನ್ಸಸ್ ಗ್ರೋತ್ ಸೇಲ್ಸ್ಗಿಂತ ಹೆಚ್ಚಾಗಿರೋದ್ರಿಂದ ಮಾರ್ಜಿನ್ಸ್ ಮೇಲೆ ಒತ್ತಡ ಕಂಡು ಬಂದಿದೆ. ಆಪರೇಟಿಂಗ್ ಪ್ರಾಫಿಟ್ ಸುಮಾರು 10.5% ಇಯರ್ ಆನ್ ಇಯರ್ ಹೆಚ್ಚಾದರೂ ಕೂಡ ಆಪರೇಟಿಂಗ್ ಮಾರ್ಜಿನ್ ಸುಮಾರು 100 ಬೇಸಿಸ್ ಪಾಯಿಂಟ್ ಇಳಿಕೆಯಾಗಿದೆ. ಅದೇ ಸಮಯದಲ್ಲಿ ನೆಟ್ ಪ್ರಾಫಿಟ್ ಸುಮಾರು 10% ಹೆಚ್ಚಾದರೂ ಕೂಡ ನೆಟ್ ಮಾರ್ಜಿನ್ ಸುಮಾರು 118 ಬೇಸಿಸ್ ಪಾಯಿಂಟ್ ಇಳಿಕೆಯಾಗಿದೆ. ಈಗ ಬ್ಯಾಲೆನ್ಸ್ ಶೀಟ್ನ ಕಡೆಗೆ ನೋಡೋಣ. ಕಂಪನಿಯ ಬಾರೋವಿಂಗ್ಸ್ ಮುಖ್ಯವಾಗಿ ಲೀಸ್ ಲಯಬಿಲಿಟೀಸ್ ಕಾರಣದಿಂದಾಗಿ ಬಂದಿದೆ. ಬ್ಯಾಲೆನ್ಸ್ ಶೀಟ್ನಲ್ಲಿ ಒಂದು ದೊಡ್ಡ ಭಾಗವನ್ನು ಇನ್ವೆಸ್ಟ್ಮೆಂಟ್ಸ್ ಹೊಂದಿದೆ. ಅಂದರೆ ಇವು 31,203 ಕೋಟಿಗಿಂತಲೂ ಹೆಚ್ಚಾಗಿ ಸೆಪ್ಟೆಂಬರ್ 2025 ವೇಳೆಗೆ ಸುಮಾರು 54,424 ಕೋಟಿ ಆಗಿದೆ. ಕಂಪನಿಯ ಲಿಸ್ಟೆಡ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಪ್ರಮುಖವಾಗಿ ಝೊಮ್ಯಾಟೊ ಮತ್ತು PB ಫಿನ್ಟೆಕ್ಗಳಲ್ಲಿ ಗಮನಾರ್ಹ ಸ್ಟೇಕ್ಸನ್ನು ಹೊಂದಿದೆ. ಇದರ ಜೊತೆಗೆ ಕಂಪನಿ 21 ಅನ್ಲಿಸ್ಟೆಡ್ ಎಂಟಿಟೀಸ್ಗಳಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅವುಗಳ ಒಟ್ಟು ಕ್ಯಾರಿಂಗ್ ವ್ಯಾಲ್ಯೂ ಸುಮಾರು 654 ಕೋಟಿ ಆಗಿದೆ. ಕ್ಯಾಶ್ ಫ್ಲೋನ ಬಗ್ಗೆ ನೋಡಿದ್ರೆ FY24 ಕಂಪನಿಯ ಆಪರೇಟಿಂಗ್ ಕ್ಯಾಶ್ ಫ್ಲೋ ಸುಮಾರು 702 ಕೋಟಿ ಗಳಿಸಿದೆ. FY25 ಇದು ಹೆಚ್ಚಾಗಿ 876 ಕೋಟಿ ಆಗಿದೆ. H1 FY26 CFO ಸುಮಾರು 332.7 ಕೋಟಿ ಆಗಿತ್ತು. ಆದರೆ CFO ಪ್ಯಾಟ್ ರೇಷಿಯೋ ನೋಡಿದ್ರೆ FY24 ಇದು 1.2x,
FY25 ನಲ್ಲಿ ಇದು 0.7x ಮತ್ತು H1 FY26 ನಲ್ಲಿ ಇದು 0.5x ಆಗಿದ್ದು ಕ್ಯಾಶ್ ಕನ್ವರ್ಷನ್ ಅರ್ನಿಂಗ್ಸ್ ಹೋಲಿಸಿದ್ರೆ ಸ್ಟ್ರಾಂಗ್ ಆಗಿದೆ ಅಂತ ತೋರಿಸ್ತಾ ಇದೆ. ರಿಸ್ಕ್ನ ಬಗ್ಗೆ ನೋಡೋದಾದರೆ ಈ ಕಂಪ್ನಿ ಸುಮಾರು 55x ಪಿ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಪಿಯರ್ಸ್ ಮತ್ತು ಇಂಡಸ್ಟ್ರಿ ಮೀಡಿಯನ್ಗಿಂತ ಸಾಕಷ್ಟು ಹೆಚ್ಚಿದೆ. ಇನ್ನು ಪಿ ಜಿ ರೇಷಿಯೋ ನೆಗೆಟಿವ್ ಆಗಿದೆ, ಯಾಕೆಂದರೆ ಕಳೆದ 3 ವರ್ಷಗಳಲ್ಲಿ ಪ್ರಾಫಿಟ್ ಗ್ರೋತ್ ನೆಗೆಟಿವ್ ಆಗಿತ್ತು. ಇಷ್ಟೇ ಅಲ್ಲದೆ ಸೇಲ್ಸ್ ಗ್ರೋತ್ ಕೂಡ ಕಳೆದ ಕೆಲವು ವರ್ಷಗಳಲ್ಲಿ ನಿಧಾನ ಆಗಿದೆ. ಗ್ರೋತ್ ಮತ್ತು ರೋಬಸ್ಟ್ ಆಗಿದ್ರೂ ಕೂಡ ವ್ಯಾಲ್ಯೂಯೇಷನ್ ಮೇಲೆ ಒತ್ತಡ ಬರುವಂಥ ಸಾಧ್ಯತೆ ಇದೆ. ಮತ್ತೊಂದು ರಿಸ್ಕ್ ಕಂಪನಿಯ ಸ್ಟಾರ್ಟಪ್ ಇನ್ವೆಸ್ಟ್ಮೆಂಟ್ಸ್. ಇದರಲ್ಲಿ ಸುಮಾರು 1755 ಕೋಟಿ ಅರ್ಲಿ ಸ್ಟೇಜ್ ಸ್ಟಾರ್ಟಪ್ಗಳಲ್ಲಿ ಎಕ್ಸ್ಪೋಜರ್ ಇದೆ. ಇವು ಬಹಳ ಹೈ ರಿಸ್ಕ್ ನೇಚರನ್ನು ಹೊಂದಿದೆ. ಈಗೂ ಸುಮಾರು 725 ಕೋಟಿ ಈಗಾಗಲೇ ರಿಟರ್ನ್ ಆಫ್ ಅಥವಾ ಎಕ್ಸೈಟೆಡ್ ಆಗಿದೆ. ಇದರಿಂದಾಗಿ ಇನ್ವೆಸ್ಟರ್ಸ್ಗಳಿಗೆ ಅರ್ನಿಂಗ್ಸ್ ಗ್ರೋತ್ ಮತ್ತು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಎರಡನ್ನೂ ಹತ್ತಿರದಿಂದ ಗಮನಿಸೋದು ಬಹಳನೇ ಮುಖ್ಯ. ಸೊ ಫ್ರೆಂಡ್ಸ್, ಇವು 3 ಸ್ಟಾಕ್ಸ್ KPIT, ಒಲೆಕ್ಟ್ರಾ, ಇನ್ಫೋ ಎಡ್ಜ್. ಈ ಸ್ಟಾಕ್ ಪ್ರಾಫಿಟ್ ಮತ್ತು ಸೇಲ್ಸ್ನಲ್ಲಿ ಸ್ಟ್ರಾಂಗ್ ಗ್ರೋತ್ ತೋರಿಸಿದೆ. ಆದರೆ ಸ್ಟಾಕ್ ಪ್ರೈಸಸ್ ಈಗ 4-5 ವರ್ಷಗಳ ಹಿಂದೆ ಇದ್ದಂಥ ಲೆವೆಲ್ಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಮಗೆ ಈ 3ರಲ್ಲಿ ಯಾವ ಬಿಸ್ನೆಸ್ ಹೆಚ್ಚು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಕಮೆಂಟ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.